ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ ಜಿಎಚ್ ನಾಗರಾಜ್ ಅವರ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದರು. ನಾಗರಾಜ್ ಅವರ ಆರೋಗ್ಯ ವಿಚಾರಿಸಿ ಕೆಲಕಾಲ ಮಾತುಕತೆ ನಡೆಸಿದರು. ಜಿಎಚ್ ನಾಗರಾಜ್ ಅವರು ದಿವಂಗತ ಮಾಜಿ ಕೇಂದ್ರ ಸಚಿವ ಆರ್.ಎಲ್. ಜಾಲಪ್ಪ ಅವರ ಅಳಿಯರಾಗಿದ್ದು ತಮ್ಮ 40 ವರ್ಷಗಳ ಸ್ನೇಹಿತ ಹಾಗೂ ಸಂಬಂಧಿಯೂ ಹೌದು. ಹೀಗಾಗಿ ಇದು ಸಂಪೂರ್ಣ ವೈಯಕ್ತಿಕ ಭೇಟಿ, ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಎಂದು ಹರಿಪ್ರಸಾದ್ ಸ್ಪಷ್ಟಪಡಿಸಿದರು. ಅವರು ನಮ್ಮ ಹಳೆ ಸ್ನೇಹಿತರು, ಜಾಲಪ್ಪನವ್ರ ಕಾಲದಿಂದ ಪರಿಚಯ, ಸುಮಾರು 40-50 ವರ್ಷದಿಂದ. ಅವರ ಆರೋಗ್ಯನ ವಿಚಾರಿಸಕ್ಕೆ ಬಂದೆ ಅಷ್ಟೇ, ಖಾಸಗಿ ಭೇಟಿ ಅಷ್ಟೇ, ಬೇರೆ ರಾಜಕೀಯದ ಸಂಬಂಧ ಇಲ್ಲ. ಇನ್ನು ಇದೇ ವೇಳೆ ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನ ಕುರಿತು ಮಾತನಾಡಿದ ಬಿಕೆ ಹರಿಪ್ರಸಾದ್, ರಾಜ್ಯದಲ್ಲಿ ಒಂದೆಡೆ ಬರ ಪರಿಸ್ಥಿತಿ ಇದ್ರೆ ಮತ್ತೊಂದೆಡೆ ಪ್ರವಾಹದ ಸಮಸ್ಯೆಯೂ ಇದೆ ಎಂದರು. ಅಧಿವೇಶನದಲ್ಲಿ ಬರ ಹಾಗೂ ನೆರೆ ಕುರಿತು ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಕೇಂದ್ರ ಸರ್ಕಾರದಿಂದ ನೆರವು ಕೇಳಿದ್ದರೂ ನಿರೀಕ್ಷಿತ ಸಹಾಯ ಸಿಕ್ಕಿಲ್ಲ. ಸಂಸದರ ತಂಡದ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ತಿಳಿಸಿದರು. ಅಧಿವೇಶನದಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ಬರ ಆವರಿಸಿಕೊಂಡಿದೆ. ಕೆಲವು ಕಡೆ ಅತಿವೃಷ್ಟಿ ಇದೆ, ಕೆಲವು ಕಡೆ ಅನಾವೃಷ್ಟಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಕೇಂದ್ರದಿಂದಲೂ ಸಹ ನಮಗೆ ಏನು ಹಣ ಬರಬೇಕಾಗಿದೆ ನಮ್ಮ ಪರಿಹಾರಕ್ಕೆಲ್ಲ, ಅದಕ್ಕೋಸ್ಕರ ಪಾರ್ಲಿಮೆಂಟ್ ಸದಸ್ಯರನ್ನೆಲ್ಲ ಹೋಗಿ ಸೇರಿ ಸರ್ವಪಕ್ಷ ಸದಸ್ಯರು ಎಲ್ಲ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಸಹ ನಾವು ಕೇಳಬೇಕಾಗತ್ತೆ. ಇನ್ನು ನಾಳೆ ಕರೆ ನೀಡಿರುವ ಕರ್ನಾಟಕ ಬಂದ್ ಕುರಿತು ಪ್ರತಿಕ್ರಿಯಿಸಿದ ಹರಿಪ್ರಸಾದ್, ಇದು ರಾಜಕೀಯವಾಗಿ ನೀಡಿರುವ ರಾಜ್ಯ ಬಂದ್ ಕರೆ ಎಂದು ಹೇಳಿದರು. ಬಂದ್ನಿಂದ ಪ್ರಯೋಜನವಾಗುತ್ತಿದೆಯೇ ಅಥವಾ ಅಪ್ರಯೋಜನವಾಗುತ್ತಿದೆಯೇ ಎಂಬುದನ್ನು ಈಗಲೇ ಹೇಳಲು ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು ಸಹಜ ಎಂದರು. ಕಾವೇರಿ ವಿಚಾರದಲ್ಲೂ ಈಗಾಗಲೇ ಸರ್ವಪಕ್ಷ ಸಭೆ ನಡೆಸಿದ್ದು ಕೇಂದ್ರ ಸರ್ಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದರು. ಕಾವೇರಿ ವಿಚಾರದಲ್ಲಿ ಅವರು ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಸರ್ವಪಕ್ಷ ಸಭೆಯೂ ಆಯಿತು. ಕೇಂದ್ರ ಸರ್ಕಾರದಲ್ಲಿ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನೋಡಬೇಕು. ಇನ್ನು ಸಚಿವ ಸಂಪುಟ ಪುನರ್ರಚನೆ ಹಾಗೂ ಖಾತೆ ಹಂಚಿಕೆ ವಿಳಂಬದ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹರಿಪ್ರಸಾದ್, ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪಕ್ಷದಲ್ಲಿ ಸಾಕಷ್ಟು ಹಿರಿಯ ಶಾಸಕರಿದ್ದು ಎಲ್ಲರಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ. ಅಸಮಾಧಾನಗೊಂಡಿರುವ ನಾಯಕರೊಂದಿಗೆ ಅಧಿಕಾರ ಹಂಚಿಕೆ ಕುರಿತು ಚರ್ಚೆ ನಡೆಯಲಿದೆ. ಮುಖ್ಯಮಂತ್ರಿ ಹಿರಿಯ ನಾಯಕರ ಸಭೆ ಕರೆದಿದ್ದು ಸಭೆಯಲ್ಲಿ ಈ ಕುರಿತು ಆಳವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಗದಿರುವ ಕುರಿತು ಪ್ರಶ್ನಿಸಿದಾಗ ಕೆಎಚ್ ಮುನಿಯಪ್ಪ ಯಾವ ಜಿಲ್ಲೆಯವರು ಎಂಬ ಪ್ರಶ್ನೆಯನ್ನು ಹರಿಪ್ರಸಾದ್ ಮುಂದಿಟ್ಟರು. ಎಲ್ರಿಗೂ ಸಹ ಅವಕಾಶಗಳು ಸಿಕ್ಕೋಲ್ಲ, ಭಾಳ ಸೀನಿಯರ್ಸ್ ಇದ್ದಾರೆ. ಅವಕಾಶಗಳು ಎಲ್ರಿಗೂ ಸಿಗೋದು ಕಷ್ಟ. ಅಲ್ಲಿ ಜಾಗ ಇರೋದು 34 ಸ್ಥಾನ ಮಾತ್ರ. ಬಾಕಿಯವ್ರಿಗೆ ರಾಜಕೀಯವಾಗಿ ಮತ್ತು ಯಾವ ರೀತಿ ಅಧಿಕಾರನ ಹಂಚಬೇಕು ಅದನ್ನು ಕೂತ್ಕೊಂಡು ಮಾತಾಡಿ ಪ್ರಯತ್ನ ಮಾಡಿ. 4 ಗಂಟೆಗೆ ಮುಖ್ಯಮಂತ್ರಿಗಳು ಸಹ ಎಲ್ಲ ಹಿರಿಯರನ್ನೆಲ್ಲ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಮಾತಾಡ್ತೀವಿ, ಸ್ವಲ್ಪ ಆಳವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸ್ಬೋದು ಅನ್ನೋದನ್ನು ನೋಡ್ತೇವೆ. ಒಟ್ಟಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ಬಿಕೆ ಹರಿಪ್ರಸಾದ್ ವೈಯಕ್ತಿಕ ಭೇಟಿ ನೆಪದಲ್ಲಿ ಹಲವು ರಾಜಕೀಯ ಹಾಗೂ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬರ, ನೆರೆ, ಕರ್ನಾಟಕ ಬಂದ್, ಕಾವೇರಿ ವಿವಾದ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಕುರಿತ ಅವರ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.